ತಿಲೋತ್ತಮ್ಮ ಕೈಗೆ ಗಾಯ ಆಗಿದ್ರು ಅಮ್ಮನವ್ರ ಕೃಪೆಯಿಂದ ಆದಷ್ಟು ಬೇಗ ಅದು ವಾಸಿ ಆಗ್ಲಿ ಅಂತ ತಾಯಿ ಮುಂದೆ ಇವತ್ ನೀನು ಒಂದು ಹಾಡು ಹಾಡಿ ಈ ಕಂಕಣನ ಅವಳ ಬಲ್ಗೈ ಕಟ್ಟಮ್ಮ. ಸರಿ ಅಮ್ಮೋರೆ. ಕಂಕಣನ ಯಾಕೆ? ಅದೇನ್ ಬಂಗಾರದ ವಾಚ್ ಅಲ್ಲ ಬಿಡಿಯತ್ತೆ. ಕಂಕಣ ಕಟ್ಕೊಂಡ್ರೆ ನಿಮಗೆಲ್ಲ ಒಳ್ಳೇದೇ ಆಗತ್ತೆ. ನೈನಿ ಹಾಡು ಕೇಳಿ ತುಂಬ ದಿನ ಆಗೋತು. ಕಿವಿಗಿಂಪಾಗಿ ಹಾಡು, ಕಣ್ಣಿಗೆ ತಂಪಾಗಿ ಕಂಕಣ. ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ನೀನು ಶುರು ಮಾಡಮ್ಮ. ಮಾಮ್, ಅತ್ತಿಗೆ ಅಮ್ಮನವ್ರನ್ನ ಬೇಡ್ಕೊಂಡು ನಿನ್ನ ಕೈಗೆ ಕಂಕಣ ಕಟ್ತಿರೋದಕ್ಕೆ ಕೈನ ಸ್ವಲ್ಪ ಮುಂದೆ ಚಾಚಿದ್ರೆ ಹೆಲ್ಪ್ ಆಗುತ್ತೆ. ನನಗೇನು ಬೇಡ, ನಾನು ಹೊರಟು ಹೋಗ್ತೀನಿ ಮನೆಯಿಂದನಾ? ಮಾಮ್, ನೀವು ಹೋಗ್ಬೇಡಿ ಮಾಮ್. ಒಂದ್ ವೇಳೆ ನೀವು ಹೋದ್ರೆ ಮತ್ತೆ ಈ ಜನ್ಮದಲ್ಲಿ ಈ ಮನೆ ಒಳಗಡೆ ಬಿಟ್ಕೊಳ್ಳಲ್ಲ ಈ ದೊಡ್ಡಮ್ಮ. ಇದೆಂತ ನ್ಯಾಯ? ಇಷ್ಟ ಇಲ್ಲ ಅಂದ್ರೂ ತಪ್ಪಾ? ಪೂಜೆಲ್ ಭಾಗವಹಿಸೋದು ತಪ್ಪೇನೆ? ನಿಮ್ಗೇನು ಆ ಗ್ಲೌಸ್ನ ತೆಗೀರಿ ಅಂತ ಹೇಳ್ತಿಲ್ವಲ್ಲ? ನೈನಿ ಹಾಡ್ ಹಾಡ್ತಾ ಕಂಕಣ ಕಟ್ತಾಳಷ್ಟೇ. ಮಾಮ್, ಈಸಿಯಾಗಿ ಆಗೋ ಕೆಲ್ಸಕ್ಕೂ ಯಾಕೆ ಅಡ್ಡ ಬರ್ತಾ ಇದ್ದೀರಾ? ಯಾವ ಗಾಯ ಆದರೂ ಬೇಗ ಗುಣ ಆಗಬೇಕು ಅಲ್ವಾ? ಅದು ನಿಜಾನೇ, ಆದರೆ ಈಗ ಯಾಕೆ? ಮುಹೂರ್ತ ಫಲ ಇದ್ದಾಗಲೇ ಇಂಥ ಕೆಲಸನ ಮಾಡಿ ಮುಗಿಸ್ಬೇಕು. ನೈನಿ, ನೀನು ಶುರು ಮಾಡಮ್ಮ. ಸರಿ ಅಮ್ಮೋರೆ.
ಮಾಮ್, ಕೈ ಸ್ವಲ್ಪ ಮುಂದೆ ಚಾಚಿ. ಅಷ್ಟೇ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಹಠ ಮಾಡ್ತೀಯ ಅತ್ಗೆ? ಯಾರೇ ಅತ್ಗೆ? ನಿನ್ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಅಕ್ಕ ಮಾಮ್, ಮಾಮ್, ನಿಮ್ ವಾಯ್ಸ್ ಯಾಕೆ ಚೇಂಜ್ ಆಯ್ತು? ನನ್ ಪ್ರಾಣ ತೆಗೆಯೋದಕ್ಕೆ ಮಣಿಕಟ್ಟ ಹತ್ರ ಕಂಕಣ ಕಟ್ಟಿದಾರ ಕಣೋ. ಆ, ಉರಿ 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 ಉರಿ. ಅಮ್ಮೋರೆ, ಇದಕ್ ಮುಂಚೆ ಕುಂಬಳಕಾಯಿಲಿ ದೃಷ್ಟಿ ತೆಗಿಯಕ್ ಹೋದಾಗ್ಲೂ ಕೂಡ ಹೀಗೆ ಆಡಿದ್ರು. ಉರಿ. ಅಮ್ಮನವ್ರ ಶಕ್ತಿ ಮುಂದೆ ಯಾರ್ ಕುತಂತ್ರನೂ ಕೆಲಸ ಮಾಡಲ್ಲ. ಉರಿ 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 ಉರಿ. ಮಾಮ್, ಮಾಮ್ ಏನಾಯ್ತು? ನೈನಿ, ಅಮ್ಮನವ್ರ ಕುಂಕುಮನ ನೀನು ಬೇಗ ತಿಲೋತ್ತಮ್ಮನ ಹಣೆಗಿಡು. ಉರಿ ಉರಿ. ಸುಟ್ಟೋಗ್ತಾ ಇದೆ, ಸುಟ್ಟೋಗ್ತಾ ಇದೆ, ಸುಟ್ಟೋಗ್ತಾ ಇದೆ. ಏನು ಆಗಲ್ಲ ಅತ್ತೆ. ಉರಿ. ಅಯ್ಯೋ ಅಕ್ಕ, ಅಕ್ಕ ಏನಾಯ್ತಕ್ಕ? ಅಯ್ಯೋ ಉರಿ 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 ಉರಿ. ಕೈಯ ಅದು ಇಲ್ಲ, ಅದು ಸೀದೋಗಿರೋ ಕಟ್ಗೆನ. ಅಯ್ಯೋ ಏನ್ ಹಂಗಿದೆ? ಏನಾಯ್ತು ತಿಲೋತ್ತಮ್ಮ? ಏನ್ ಹೇಳೋದಕ್ಕ? ಸರ್ಪದ್ವೀಪದಲ್ಲಿ ಕರಡಿ ಅನ್ನೋ ಹಾವಿನ ತಲೆ ಮೇಲೆ ಇರೋಂಥ ದೀಪನ ಬೆಳಗಿಸ್ದಾಗ ನನ್ನ ಕೈಗೂ ತಾಗಿ ಹೀಗೆ ಸುಟ್ಟು ಹೋಯ್ತು. ಕೈಯನ್ನ ಹೀಗೆ ನೋಡಿದ್ರೆ ಗೇಲಿ ಮಾಡ್ತಾರೆ ಅಂತ ಗ್ಲೌಸ್ ಹಾಕ್ಕೊಂಡು ಮ್ಯಾನೇಜ್ ಮಾಡ್ತಿದ್ದೀನಿ. ಅಮ್ಮನವ್ರ ಶಕ್ತಿಯಿಂದ ಇದನ್ನ ಎಲ್ಲರೂ ನೋಡೋ ಹಾಗೆ ಮಾಡಿದ್ರಿ. ನನಗೆ ಅವಮಾನ ಮಾಡಿದ್ರಿ ಅಕ್ಕ, ಅವಮಾನ ಮಾಡಿದ್ರಿ, ಅವಮಾನ ಮಾಡಿದ್ರಿ ಅಕ್ಕ. ಈ ವಿಷಯನ ಮೊದಲೇ ಹೇಳಿದಿದ್ರೆ ಹೇಗೆ ಮಾಡ್ತಿರಲಿಲ್ಲ ಅನ್ಸುತ್ತಲ್ವಾ? ಏನೇ ಆದರೂ ಗಮನಿಸ್ತಾ ಇರಬೇಕು ವಿಶಾಲ್. ತಿಲೋತ್ತಮ್ಮನ ಯಾರೂ ಸಮಾಧಾನ ಮಾಡಬೇಡಿ, ಸ್ವಲ್ಪ ಹೊತ್ತು ಒಬ್ಬಳೇ ಇರಲಿ. ಇಷ್ಟ ಬಂದಂಗೆ ಬಿಸಾಕ್ತಾಳೆ ಇವಳು. ಅಯ್ಯೋ ಏನ್ರಿ, ನಾಕ್ ಮಾಡ್ದೆ ಹಾಗೆ ಒಳಗ್ ಬರ್ತೀರಾ? ನಿನಗೆ ಎರಡು ಬಾರ್ಸೋಣ ಅಂತ.
ನಾನೇನ್ ಮಾಡ್ದೆ ಈಗ? ನನ್ನನ್ನೇ ನಿನ್ನ ಅಸಿಸ್ಟೆಂಟ್ ಅಂದ್ಕೊಂಡಿದ್ದೀನಿ. ನಿನ್ನ ಸೀರೆ ಜಾಕೆಟ್ಗಳನ್ನೆಲ್ಲ ಎತ್ಕೊಂಡು ಹಿಂದೆ ಬರೋದಕ್ಕೆ. ನಾನು ಯಾವಾಗ ಕೊಟ್ಟೆ? ಇದು ನಿಂದಲ್ವಾ? ನಿಮ್ಮನ್ನ ಯಾರು ತಗೊಳಕ್ ಹೇಳಿದ್ದು? ನಿನ್ನ ಮೈ ಮೇಲೆ ಇದ್ದಿದ್ದನ್ನು ತೆಗಿಲಿಲ್ವೇ? ಕೆಳಗೆ ಬಿದ್ದಿದ್ದನ್ನ ಎತ್ತಿ ಕೊಡೋಣ ಅಂತ ತಗೊಂಡೆ ಅಷ್ಟೇ. ಅಷ್ಟಕ್ಕೆ ನೀವು ನನ್ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಆ ಕೆಳಗಡೆ ಬಿಸಾಕ್ತಾರೆ ಸೀರೆನ. ಯಾರಾದ್ರೂ ಜಾರಾದ್ರೆ ಜಾರ್ ಕೆಳಗ್ ಬೀಳ್ತಾರೆ, ನನ್ ಮೇಲೆ ಬೀಳಲ್ಲ ಅಲ್ವಾ? ಎಕ್ಸ್ಟ್ರಾ ಮಾತಾಡಿದ್ರೆ ಸರಿ ಇರಲ್ಲ ಹೇಳ್ತಾ ಇದ್ದೀನಿ. ಈಗ ತಾನೇ ಕೊಟ್ರಲ್ಲ ಸೀರೆ, ಸರ್ಸಕ್ಕೋ ತಮಾಷೆಗೋ ಹೀಗ್ ಮಾತಾಡ್ತಿರೋ ಚಿಕ್ಕ ಯಜಮಾನ್ರು. ತಲೆ ಕೆಟ್ಟೋಳ್ತಾರ ಮಾತಾಡ್ಬೇಡ. ಮೊದಲು ಸೀರೆ ಉಟ್ಕೊಂಡು ಹೊರಗಡೆ ಬಾ. ಯಾಕೋ ಎಲ್ಲರೂ ಒಟ್ಟಿಗೆ ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೀರೆ ಬಗ್ಗೆನಾ? ಸೀರೆನೆಲ್ಲ ಸುಟ್ಟಾಕ್ಬಿಡ್ತೀನಿ ಅಷ್ಟೇ. ಇವಾಗ ನಿನ್ನ ಸೀರೆ ಬಗ್ಗೆ ಮಾತಾಡ್ತಾರೆ ಅನ್ಕೊಂಡಿದ್ಯಾ ಎಲ್ಲರೂ? ವಿಷಯ ಹೇಳ್ದೆ ನೀವ್ ಸಿಟ್ ಮಾಡ್ಕೊಂಡ್ರೆ ನನಗ್ ಹೇಗ್ರಿ ಅರ್ಥ ಆಗತ್ತೆ? ಅವಾಗಲೇ ಪೂಜೆಲಿ ಮಾಮ್ ಕೈ ಸುಟ್ಟು ಕಪ್ಪಗಾಗೋಗಿದೆ ಅಂತ ಎಲ್ರಿಗೂ ಗೊತ್ತಾಗೋಯ್ತಲ್ಲ. ಹೌದು ಪಾಪ, ಆ ಕೈ ಕಡೆ ನಂಗೆ ನೋಡಕ್ಕೆ ಆಗ್ಲಿಲ್ಲ. ಅದೇನು ಅಲೆಕ್ಸಾಂಡರ್ ಕೈ ಅಲ್ಲ, ಪ್ರಪಂಚದ ಮೇಲೆ ಯುದ್ಧ ಮಾಡಿ ಗೆದ್ದಿದೆ ಅಂತ ಹೊಗಳೋದಕ್ಕೆ. ಗಾಯ ಆಗಿದೆ ಅಂತ ಇಷ್ಟು ದಿನ ಸುಳ್ಳು ಹೇಳ್ಕೊಂಡು ಓಡಾಡಿದ ನಮ್ಮ ಮಾಮ್ನ ಹಿಡ್ಕೊಂಡು ಅಷ್ಟಕ್ಕೂ ಏನಾಯ್ತು ಹೇಳಿ ಅಂತ ಪ್ರಶ್ನೆ ಮಾಡೋದಕ್ಕೆ ಮನೇಲಿರೋರೆಲ್ಲರೂ ಅಸಂಬಲ್ ಆಗ್ತಾ ಇದ್ದಾರೆ ಅನ್ಕೋ. ನಿನ್ನೂ ಕೂಡ ಕರ್ಕೊಂಬ ಅಂತ ಹೇಳಿದ್ದಾರೆ. ನಾನ್ ಬರೋವರೆಗೂ ಮೀಟಿಂಗ್ ಸ್ಟಾರ್ಟ್ ಆಗಲ್ಲ ಅಂತಂದ್ರೆ ನನಗೆಷ್ಟು ಮರ್ಯಾದೆ ಮತ್ತೆ ಡಿಮ್ಯಾಂಡ್ ಇದೆ ಅಂತ ಈಗ್ಲಾದ್ರೂ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆ ಕರ್ಕೊಂಬ ಅಂದ್ರು ಅಂತ ನಿನಗೇನೂ ಅರ್ಥ ಆಗಿಲ್ವೇ? ಯಾಕಂತೆ? ಮಾಮ್ ಇನ್ನೂ ಬಂದಿಲ್ಲ. ನೀನು ಅವ್ರ ಹತ್ರ ಹೋಗಿ ಹುಚ್ಚು ಪ್ರಶ್ನೆಗಳನ್ನ ಕೇಳಿ ಏನೇನೋ ಸಲಹೆಗಳನ್ನ ಕೊಡ್ತೀಯ ಅಂತ ಮೊದಲೇ ಹೇಳಿ ನಿನ್ನ ಹಾಲಿಗೆ ಕರ್ಕೊಂಬ ಅಂತ ಹೇಳಿದ್ದಾರೆ. ಹಾಗೆ ಹೇಳಿದ್ರಾ? ಇವಾಗ ಗೊತ್ತಾಯ್ತಾ ನಿನಗೆಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ? ನೀವ್ ಎಷ್ಟೇ ಸಲ ಕೇಳಿದ್ರು ತಿಲೋತ್ತಮ ಅತ್ತೆ ಅವ್ರಿಗನ್ಸಿದ್ದನ್ನೇ ಹೇಳ್ತಾರೆ, ಅದನ್ನೇ ಮಾಡ್ತಾರೆ. ನೀನು ನಡಿಯ ಮೊದಲು, ಜಾಸ್ತಿ ಎಲ್ಲ ಮಾತಾಡ್ಬೇಡ. ಏನ್ ಮಾಡ್ತಾ ಇದೀರ ಮಾಮ್? ಕೂಲ್ ಸ್ಪ್ರೇ ಕಣೋ, ತಂಪಾಗಿರ್ಲಿ ಅಂತ. ಅಂಗೈವರೆಗೂ ಕಟ್ಗೆ ತರ ಸುಟ್ಟು ಹೋಗಿ ಅಂಗೈ ಸ್ವಾಧೀನನೇ ಇಲ್ಲ ಅಂತಿದ್ರಿ ಅಲ್ವಾ? ಏನ್ ಸ್ಪ್ರೇ ಮಾಡಿದ್ರು ಉಪಯೋಗ ಇಲ್ಲ ಅಲ್ವಾ? ಇದಕ್ಕೆ ಜೀವ ಇಲ್ಲ ಅಂದ್ರೂ ಇದರಿಂದಾಗಿ ತುಂಬಾ ಕೆಲಸ ಮಾಡ್ಬೋದು. ಆ ಕೈಯಲ್ಲಿ ಚಮಚನೂ ತಗೊಳೋದಕ್ಕಾಗಲ್ಲ, ಇನ್ನೇನ್ ಮಾಡ್ತೀರ ಮಾಮ್? ಅಮಾಯಕ ನೀನು. ಈ ಸುಟ್ಟಿರೋ ಕೈ ಇಲ್ಲ ಅಂದಿದ್ರೆ ನಿಮ್ಮಮ್ಮ ಈ ಸ್ಥಾನದಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ಪ್ರತಿ ತಿಂಗಳು ಹುಣ್ಣಿಮೆ ದಿನ ರೂಪ ಬದಲಾಯಿಸ್ಬೇಕು ಅಂದ್ರೆ ವ್ಯಾಪಾರದಲ್ಲಿ ರೂಪುರೇಷೆ ಬದಲಾಯಿಸೋದಿಕ್ಕೆ ಈ ಕೈಯಿಂದ ಮಾತ್ರ ಸಾಧ್ಯವಲ್ಲಪ್ಪ. ಅದ್ ಹೇಗೆ ಮಾಮ್? ಮ್ಯಾಜಿಕ್ ಮಾಡ್ತೀರಾ ಹೇಗೆ? ಹೆಚ್ಚು ಕಮ್ಮಿ ಹಾಗೆ ಅನ್ಕೋ. ನಾನ್ ಅನ್ಕೊಳ್ಳೋದು ಹಾಗಿರ್ಲಿ, ಮನೆಯವ್ರಂತೂ ವಿಚಿತ್ರವಾಗೆಲ್ಲ ಅನ್ಕೋತಾ ಇದಾರೆ ಸುಟ್ಟೋಗಿರೋ ನಿಮ್ ಕೈ ನೋಡಿದ್ಮೇಲೆ. ಏನಾಗಿರ್ಬೋದು ಅನ್ನೋ ಹಲವಾರು ಪ್ರಶ್ನೆಗಳು ಅವ್ರ ತಲೆನ ಕೆಡಿಸ್ತಾ ಇರುತ್ತೆ. ಆ ನಯನಿ ಒಬ್ಳನ್ ಬಿಟ್ಟು. ನಯನಿಗೆ ನಿಮ್ ಕೈಗೆ ಏನಾಗಿದೆ ಅಂತ ಗೊತ್ತಾ ಮಾಮ್? ಪೂರ್ತಿಯಾಗಿ ಗೊತ್ತಿಲ್ಲದೆ ಇರಬಹುದು. ನನ್ನ ಅನುಮಾನ ಏನು ಅಂದ್ರೆ, ಹರ್ಷ ಅನ್ನೋ ಚಿಕ್ಕ ಹುಡುಗನ ಆತ್ಮ ಮನೆಗ್ ಬಂದಿದೆ ಅಂದ್ರೆ ನಯನಿ ಹತ್ರ ಮಾತಾಡಿರುತ್ತೆ. ಅಂದ್ರೆ ನೀವೇ ಸಾಯಿಸಿದ್ರಿ ಅಂತ ಹೇಳಿರ್ತಾನ? ಹೇಳಿದ್ದಿದ್ರೆ ಇಷ್ಟು ಹೊತ್ತಿಗೆ ನನ್ನನ್ನು ಪ್ರಶ್ನೆ ಮಾಡಿರೋಳು. ಅಷ್ಟು ಟೈಮ್ ಆತ್ಮಕ್ಕೆ ಇದೆಯೋ ಇಲ್ವೋ? ನೈನಿನ ನೋಡ್ಬೇಕು ಅಂತ ಅವನ ಆತ್ಮ ಯಾಕೆ ಅನ್ಕೋತು ಮಾಮ್? ಇಲ್ಲ ಕಣೋ, ಅವಳನ್ ಭೇಟಿ ಮಾಡಕ್ ಬಂದಿಲ್ದೇ ಇರ್ಬೋದು. ನನ್ನನ್ನಿಲ್ಲಿ ನೋಡೇ ಇರ್ತಾನೆ. ಯಾವಾಗ ಅವನು ನಯನಿ ಕೂಡ ಆತ್ಮನ ನೋಡಕ್ ಸಾಧ್ಯ ಅಂತ ತಿಳ್ಕೊಂಡು ಆಗ ಅವಳ ಹತ್ರ
ನಡೆದಿರೋ ವಿಷಯ ಹೇಳಬೇಕು ಅಂತ ಪ್ರಯತ್ನ ಮಾಡಿರ್ತಾನೆ. ಅದೃಷ್ಟವಶಾತ್ ಪೂರ್ತಿ ವಿಷಯ ಹೇಳಲಿಲ್ಲ ಅನ್ಕೋತೀನಿ. ಇಟ್ಸ್ ಆಲ್ ರೈಟ್. ನಿಮ್ ಕೈ ಈ ತರ ಇದೆ ಅಂತ ಎಲ್ಲರಿಗೂ ಗೊತ್ತಾಗೋಯ್ತಲ್ಲ ಮಾಮ್. ಇನ್ಮೇಲೆ ಗ್ಲೌಸ್ ಹಾಕೊಳ್ಳಲ್ವಾ? ಖಂಡಿತ ಹಾಕೊಳ್ಳೇಬೇಕು. ಯಾಕಂದ್ರೆ ಇದು ಎಷ್ಟು ಭದ್ರವಾಗಿರುತ್ತೋ ನನಗೆ ಅಷ್ಟೇ ಫಲ ಬರುತ್ತೆ. ನನ್ನ ಭವಿಷ್ಯದಲ್ಲಿ ನನ್ನ ಪ್ರಾಣ ಇದೆ ಅಂತ ನನ್ನ ನಂಬಿಕೆ. ಮಾಮ್, ನೀವ್ ಇದ್ರ ಬಗ್ಗೆ ಎಷ್ಟೊಂದು ಹೇಳ್ತಾ ಇದ್ದೀರಾ. ಇವಾಗ ನೀವು ಕಾಣಿಸ್ಕೊಂಡ್ರೆ ಅಲ್ಲೇನ್ ನಡೀತು ಹೇಳಿ ಅಂತ ಖಂಡಿತ ಕೇಳ್ತಾರೆ. ನೀನೇ ಮ್ಯಾನೇಜ್ ಮಾಡಬೇಕು ವಲ್ಲಭ. ನನ್ ಕೈಲಾಗತ್ತಾ? ನಿಜ ಹೇಳೋದಕ್ಕೂ 2-3 ಸಲ ಯೋಚನೆ ಮಾಡ್ತೀನಿ. ಸುಳ್ಳು ಹೇಳ್ಬೇಕು ಅಂದ್ರೆ ಮಾತೇ ಬರಲ್ಲ. ಹೋಗೋಣ ನಡಿ. ಎಲ್ಲಿಗೆ ಮಾಮ್? ಲಲಿತಕ್ಕ ಹೊರಟು ಹೋದ್ರು ಕಣೋ. ಅವ್ರಿದ್ದಿದ್ರೆ ಆನ್ಸರ್ ಮಾಡೋದು ಕಷ್ಟ. ವಿಶಾಲ್ ನಯನಿ ಏನೇ ಪ್ರಶ್ನೆ ಮಾಡಿದ್ರು ನಾನು ಏನೋ ಒಂದು ನಾಟಕ ಮಾಡಿ ಹಾಗೋ ಹೀಗೋ ನಿಭಾಯಿಸ್ತೀನಿ. ಮಾಮ್, ಆದ್ರೆ ಇವಾಗ ಗ್ಲೌಸ್ ಹಾಕೊಂಡ್ರೆ ಆ ಕೈ ಮುರಿದೋಗುತ್ತೆ ಅಲ್ವಾ? ಇದು ಮುರಿತು ಅಂತಂದ್ರೆ ನಿಮ್ಮಮ್ಮನ ಚಿತೆ ಕಟ್ಟೋದಿಕ್ಕೆ ನಿನ್ ಕಟ್ಟಿಗೆ ಮುರಿಬೇಕು ವಲ್ಲಭ. ನಡಿ ಹೊರಡೋಣ. ವಿಶಾಲ, ಇಷ್ಟು ದಿನ ನಾವು ತಿಲೋತ್ತಮ ಅಕ್ಕನ ಕೈ ಏನಾಗಿದೆ ಅಂತ ಯೋಚನೆ ಮಾಡೋದು ಬಿಟ್ಟು ಆ ಕೈಯಲ್ಲಿ ಏನಿದೆ ಅಂತ ಅನುಮಾನ ಪಡ್ತಾ ಇದ್ವಿ. ಒಂದು ಸಣ್ಣ ಗಾಯ ಆಗಿದೆ ಅಂತ ಹೇಳಿದ್ಲೆ ಹೊರತು ಸರ್ಪದ್ವೀಪದಲ್ಲಿ ದೀಪ ಹಚ್ಚೋವಾಗ ಕೈ ಸುಟ್ಟೋಯ್ತು ಅಂತ ಸತ್ಯ ಹೇಳಿದ್ರೆ ಯಾರು ಏನ್ ಅನ್ಕೋತಾ ಇದ್ರು? ಆಲ್ಮೋಸ್ಟ್ ಅವ್ರ ಕೈ ಮುರಿದ ಹಾಗೇನೆ. ಬಲ್ಗೈಯಲ್ಲಿ ತಿನ್ನಕ್ಕಾಗ್ತಿಲ್ವೇನೋ ಅನ್ನೋ ನೋವು ಮತ್ತೆ ನಾಚಿಕೆಯಿಂದ ನಿಜ ಹೇಳಕ್ಕಾಗ್ಲಿಲ್ಲ ಅನ್ಸುತ್ತೆ. ನೀನೇನಂತೀಯ ನೈನಿ? ಅತ್ತೆ ಸುಳ್ಳು ಹೇಳ್ತಿದಾರೇನೋ ಅಂತ ಅನ್ನಿಸ್ತಿದೆ. ನೀವ್ ಹೀಗೆ ಅನ್ಮಾನ್ಸಿದ್ರೆ ಅವ್ರು ಇನ್ನೊಂದ್ ಕೈನೂ ಸುಟ್ಕೊಂಡ್ಬಿಡ್ತಾರ ಅಷ್ಟೇ ಅಕ್ಕ. ನಮ್ಮ ಮಾಮ್ ನಿಂತರ ಲೂಸ್ ಏನಲ್ಲ. ಕೈ ಸುಟ್ಟ ಮೇಲೆ ನಮ್ಮನ್ನು ಬೈಕೊಂಡ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಆದರೆ ಮಾಮ್ ಕೈ ಸುಟ್ಟ ಮೇಲೆ ಇದ್ದಕ್ಕಿದ್ದಂಗೆ ಅವರು ಶ್ರೀಮಂತರಾಗಿ ಹೋಗ್ಬಿಟ್ರು. ಇಷ್ಟು ಶಾರ್ಟ್ ಟೈಮಲ್ಲಿ ಅಷ್ಟು ಶ್ರೀಮಂತರಾಗೋದು ನೈನಿ ಹೇಳಿದಾಗೆ ಬೇರೆ ಏನೋ ನಡೆದಿರಬೇಕು. ನಮ್ ಬಗ್ಗೆನೇ ಡಿಸ್ಕಷನ್ ಅನ್ಸುತ್ತೆ. ಪ್ರತ್ಯೇಕವಾಗಿ ನಿಮ್ಮ ಅಮ್ಮನ ಬಗ್ಗೆನೇ ರಾಜ. ಜ್ಯೋತಿ ಬೆಳಗಿಸ್ಬೇಕಾದ್ರೆ ಬೆರಳು ಸುಡುತ್ತೆಯೇ ಹೊರತು ಅಂಗೈವರೆಗೂ ಹೇಗ್ ಸುಡಕ್ ಸಾಧ್ಯ? ಅದು ಚಿಕ್ಕ ಹಣತೆ ಅಲ್ಲ ಹಾಸಿನಿ. ಹಣತೆ ನನ್ ತಲ್ಕಾಯಷ್ಟು ದೊಡ್ಡದಾಗಿತ್ತು ಅಂತೀರಾ? ಏನಾದ್ರೂ ಸರಿ, ಸುಡೋವರೆಗೂ ಯಾಕೆ ಸುಮ್ಮನೆ ಇದ್ರಿ ಅಕ್ಕ? ಏನ್ ಮಾಡೋದು ಪಾವನ ಮೂರ್ತಿ? ಎಡಗೈಯಲ್ಲಿ ಗಾಯತ್ರಿ ಪುಟ್ಟಿನ ಎತ್ಕೊಂಡಿದ್ದೆ. ಬಿಟ್ಬಿಟ್ರೆ ಮಗು ಎಲ್ಲಿ ಹೊರಟು ಹೋಗುತ್ತೋ ಅಂತ ಭಯ. ಅವಳನ್ ಬಿಟ್ರಿ ಅತ್ತೆ. ಅವಳನ್ ಬಿಟ್ಟಿದ್ದಕ್ಕೆ ನಿಮ್ಗಿಂತ ಮುಂಚೆ ಅವಳು ಬಂದ್ಲೇನು? ಅದು ಸರಿ, ಆದರೆ ಬಲ್ಗೈಯಲ್ಲಿ ಉಲುಚಿ ಹಾವಿನ ರೂಪದಲ್ಲಿ ಇದ್ದಲ್ವಾ ಮಾಮ್? ಆ ದೀಪನ ಹೇಗೆ ಬೆಳಗಿದ್ರಿ? ನಿಜಾನೇ ಅಲ್ವಾ ಅತ್ತೆ? ಉಲುಚಿ ಬಾಯಿಯಿಂದ ಬೆಂಕಿ ಹತ್ಕೊಂಡ್ಮೇಲೆ ಜ್ಯೋತಿ ಬೆಳಗ್ಸಕ್ ಸಾಧ್ಯ ಆಯ್ತು. ಅಯ್ಯಯ್ಯೋ, ನನ್ ಮಗು ನಾಲ್ಕೆ ಸುಟ್ರೆ ನೀವ್ ದೀಪ ಬೆಳಗ್ಸ್ತಿದ್ರ ಅಲ್ಲಿ? ವೇಟ್
ಸುಮನ, ನೀನು ಮಗು ಕಾಲಿಂದ ಸಾಕ್ಸ್ ತೆಗೆದಾಗ ಅವಳ ಪಾದ ಹೇಗಿತ್ತು?